ಇನ್ನು ತನಿಖೆಯ ಮುಂದುವರೆದ ಭಾಗವಾಗಿ ಮತ್ತಷ್ಟು ಟೆಸ್ಟ್ಗಳನ್ನು ನಡೆಸೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿವಿಧ ಬಗೆಯ ಟೆಸ್ಟ್ಗಳ ಬಗ್ಗೆ ಮನವಿ ಮಾಡಿಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಈ ಸಂತ್ರಸ್ತನಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಟೆಸ್ಟ್ಗಳನ್ನು ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮನವಿ ಬಂದರೆ ಟೆಸ್ಟ್ ಮಾಡೋದಕ್ಕೆ ಬೌರಿಂಗ್ ಆಸ್ಪತ್ರೆ ವೈದ್ಯರು ಕೂಡ ಸಿದ್ಧರಿದ್ದಾರೆ. ಟೆಸ್ಟ್ನ ನಂತರ ವರದಿ ಏನು ಬರಲಿದೆ ಎಂಬುದೇ ಕುತೂಹಲ. ಇಲ್ಲಿ ತನಕ ಮಾಡಿರೋ ಟೆಸ್ಟ್ನಲ್ಲಿ ಈತನ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಈತನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಈ ಪ್ರಕರಣದಲ್ಲಿ ಸತ್ಯವಂತರು ಯಾರು ಅಂತ ಕರೆಕ್ಟಾಗಿ ನೋಡಬೇಕಾಗಿರೋದ್ರಿಂದ ಮತ್ತು ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟು ರಿಸಲ್ಟು ಕೂಡ ಇಡೀ ಪ್ರಕರಣ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತಾ ಅಥವಾ ಬಿದ್ದೋಗುತ್ತಾ ಅನ್ನೋದನ್ನ ಕೂಡ ಡಿಸೈಡ್ ಮಾಡೋ ಫ್ಯಾಕ್ಟ್ರು. ಸೊ ಇನ್ನೊಂದಷ್ಟು ಟೆಸ್ಟ್ಗಳನ್ನು ಪರ್ಫಾರ್ಮ್ ಮಾಡೋಣ ಅನ್ನೋ ಒಪಿನಿಯನ್ಗೆ ತನಿಖಾಧಿಕಾರಿಗಳು ಬಂದಿದ್ದಾರಂತೆ. ಯಾವ್ಯಾವ ಟೆಸ್ಟ್ ಮತ್ತೆ ಇನ್ಕ್ಲೂಡ್ ಮಾಡ್ತಾರೆ ಅನ್ನೋದು ಕುತೂಹಲ. ಡಾಕ್ಟರ್ ಸೂರಜ್ ರೇವಣ್ಣರಿಗೆ ಮೆಡಿಕಲ್ ಟೆಸ್ಟ್ ಬಳಿಕ ಸಂತ್ರಸ್ತನಿಗೆ ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಇದೆ. ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಾಗ ಹಾಗಾದರೆ ರಿಪೋರ್ಟ್ ಏನಿರಲಿದೆ? ಈಗ ಮಾಡಿರುವಂತಹ ವೈದ್ಯಕೀಯ ಪರೀಕ್ಷೆಯಲ್ಲಂತೂ ಯಾವುದೇ ಇಂಜುರೀಸ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತಿನ್ನೇನು ಟೆಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಲಿಂಗತ್ವ ಪರೀಕ್ಷೆ ಸೇರಿದಂತೆ ಅನೇಕ ರಿಪೋರ್ಟ್ಗಳು ಕೂಡ ತೀರಾ ನಾರ್ಮಲ್ಲು ಮತ್ತು ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳೇ ಇಲ್ಲ ಅನ್ನೋದು ಈ ಟೆಸ್ಟ್ನ ಸಾರಾಂಶ ಆಗ್ತಾ ಇದೆ. ಸೊ ಅಡಿಷನಲ್ ಟೆಸ್ಟ್ನಿಂದ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಫೈಂಡಿಂಗ್ಸ್ನ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗೇಶ್. ಇಲ್ಲಿ ತನಕ ಮಾಡಿಸಿರುವಂತಹ ಟೆಸ್ಟ್ಗಳೇ ಕ್ರೂಷಿಯಲ್ ಅಂತ ಹೇಳಲಾಗುತ್ತೆ. ಬಟ್ ಈಗ ಅಡಿಷನಲ್ ಟೆಸ್ಟ್ನ ಒಪಿನಿಯನ್ಗೆ ಯಾಕೆ ಬಂದರು ಸಿಐಡಿ ಅಧಿಕಾರಿಗಳು, ಮತ್ತೆ ಏನೇನು ಟೆಸ್ಟ್ಗಳನ್ನು ಇನ್ಕ್ಲೂಡ್ ಮಾಡ್ತಾರೆ, ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ ಇಲ್ಲಿ ತನಕ ಅಂತೂ ಪುರಾವೆ ಯಾವುದು ಸಿಕ್ಕಿಲ್ಲ ಅತ್ಯಾಚಾರ ಅಥವಾ ದೌರ್ಜನ್ಯದ ಬಗ್ಗೆ. ಮಮತಾ, ಸೂರಜ್ ರೇವಣ್ಣ ಅವರಿಂದ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂಥದ್ದು. ಈ ಹಿಂದೆ ಆತನನ್ನ ಹಾಸನ ಪೊಲೀಸರು ಬಂಧಿಸಿ ಮೆಡಿಕಲ್ ಮಾಡಿಸಿದ್ರು. ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವಕನಿಗೆ ಮಾಡಿರುವಂಥ ಮೆಡಿಕಲ್ ಟೆಸ್ಟು ಆರೋಪಿಯಾಗಿರುವಂಥ ಸೂರಜ್ ರೇವಣ್ಣ ಅವರಿಗೂ ಕೂಡ ಮಾಡಲಾಗುತ್ತೆ. ಅದಾದ ನಂತರ ಅವರ ರಿಪೋರ್ಟ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಹಾಸನ ಪೊಲೀಸರು ರಿಕ್ವೆಸ್ಟ್ ಮಾಡಿರುವಂಥ 18 ಮಾದರಿಯ ಟೆಸ್ಟ್ಗಳನ್ನು ಮುಗಿಸಿ ಮತ್ತಷ್ಟು ಟೆಸ್ಟ್ಗಳನ್ನು ಮಾಡಿಸುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಆರೋಪಿಗೆ ಮಾಡಿಸುವ ಟೆಸ್ಟ್ಗಳ ಜೊತೆಗೆ ಮತ್ತಷ್ಟು ಆ ಸಂತ್ರಸ್ತ ಯುವಕನಿಗೂ ಕೂಡ ಮಾಡಲಿಕ್ಕೆ ಸಿಐಡಿ ಅಧಿಕಾರಿಗಳು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಿರುವಂಥ ಮೆಡಿಕಲ್ ಟೆಸ್ಟ್ ಸಂತ್ರಸ್ತನಿಗೆ ಏನು ಮಾಡಿಸಿದಾರೋ ಅವೆಲ್ಲವೂ ಕೂಡ ನಾರ್ಮಲ್ ಇದೆ ಅನ್ನುವಂಥ ಮಾಹಿತಿ ಇದ್ದರೂ ಕೂಡ ಸಿಐಡಿ ಅಧಿಕಾರಿಗಳು ಆರೋಪಿಯನ್ನು ಮಾಡಿಸಿದ ಬಳಿಕ ಮತ್ತಷ್ಟು ಟೆಸ್ಟ್ಗಳನ್ನು ಸಂತ್ರಸ್ತ ಯುವಕನಿಗೂ ಕೂಡ ಮಾಡಿಸಲಾಗುತ್ತೆ. ತನಿಖೆಯ ಭಾಗವಾಗಿ ಅವರು ಕೂಡ ಮತ್ತಷ್ಟು ಅಡಿಷನಲ್ ಆಗಿ ಟೆಸ್ಟ್ಗಳನ್ನು ಸಂತ್ರಸ್ತ ಯುವಕನಿಗೆ ಮಾಡಿಸುವ ಸಾಧ್ಯತೆಗಳು ಇಲ್ಲಿ ದಟ್ಟವಾಗ್ತಿರುವಂಥದ್ದು. ಮಮತಾ. ಓಕೆ ನಾಗೇಶ್, ಅಡಿಷನಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಒಪಿನಿಯನ್ಗಳನ್ನು ಈಗ ಸಿಐಡಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕನ್ಸಿಡರೇಷನ್ ಹೇಗೆ ಅನ್ನೋದು ಕುತೂಹಲ.